ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತೇನಪ್ಪ ಅಂದರೆ ಬೆಳಗಿನ ಜಾವನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಹಬ್ಬ ಅಲ್ವಾ, ಸೊ ಅದಕ್ಕೋಸ್ಕರ ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡೋದ ಅಂತ ಮಾಡ್ತಿದ್ದೀನಿ. ಬೆಳಗ್ಗೆ 5:30 ಆಗಿದೆ ಫ್ರೆಂಡ್ಸ್. ಇನ್ನೂ ಕೂಡ ಸ್ವಲ್ಪ ಕತ್ಲೆ ಐತೆ. ಸೊ ಕತ್ಲೆ ಐತಲ್ಲ ಅಂದ್ಬಿಟ್ಟು ನನ್ನ ತಂಗಿನೂ ಕೂಡ ಹಬ್ಬ ಅಲ್ವಾ, ಬೇಗನೆ ಕೆಲಸ ಮುಗಿಬೇಕು ಅಂತ ಅವಳು ಕಸನೆಲ್ಲ ತೊಳ್ತಿದ್ದಳು. ಸೊ ನಮ್ಮಮ್ಮ ರಾತ್ರಿನೇ ಹೇಳಿದ್ರು ಬಟಾಣಿ ನೆನ್ಸೋಕೆ ಇಟ್ಬಿಡಿ ಅಂತ. ನಾನೇನು ಮಾಡಿದೆ, ಮರ್ತ್ಬಿಟ್ಟು ಹಂಗೆ ಮಲ್ಕೊಂಡೆ. ಇವಾಗ ತಿಂಡಿಗೋಸ್ಕರ ಇವಾಗ 5:30 ಎಲ್ಲ 6 ಗಂಟೆ ಗಂಟ ಉಣಿತದೆ ಬೇಗ ಅಂದ್ಬಿಟ್ಟು ನಾನು ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಅದನ್ನು ಉಣಿಯಾಕ್ತಿದ್ದೀನಿ. ಸೊ ಹೆಂಗೆ ಉಣಿತದೆ ಅಂತಲೂ ಕೂಡ ಗೊತ್ತಿಲ್ಲ, ಉಗಿಸ್ಕೊಳ್ಳೋದೇ ಬಾಕಿ. ಸೊ ನಮ್ಮಮ್ಮ ಸ್ನಾನ ಮಾಡೋಕ್ಕೆ ಅಂತ ನೀರೊಳಗೆ ಬೆಂಕಿ ಹಾಕಿದ್ರು. ಸೊ ಅದು ಸ್ವಲ್ಪ ಹುರಿದ್ಬಿಟ್ಟು ಈಚೆ ಬಂದಿತ್ತಲ್ಲ, ಅದನ್ನು ಸೊ ತೊಳೆದ್ಬಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಕೊಂಡು ಈಚೆ ಕಡೆ ಬಂದೆ. ಇವಾಗ ಸುಮಾರಾಗಿ ಪರವಾಗಿಲ್ಲ ಫ್ರೆಂಡ್ಸ್, ಇವಾಗ ಸುಮಾರಾಗಿ ಲೈಟಾಗಿ ಬೆಳಕು ಬಂದಿದೆ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆಮೇಲೆ ನಮ್ಮ ಅಮ್ಮ ಇನ್ನೇನಪ್ಪ ಅಂದರೆ ನಮ್ಮ ಕಡೆ ಸಾಮಾನ್ಯವಾಗಿ ಹಾಲು ಪಾಕೆಟ್ ತಂದು ಕಾಫಿ ಕಾಯಿಸಂದು ಕಾಫಿ ಮಡ್ಗಕ್ಕೆ ಇಟ್ಟೆ ಫ್ರೆಂಡ್. ಕಾಫಿ ಕೂಡ ಚೆನ್ನಾಗಿ ಮಾಡಿ ಮತ್ತೆ ಬಂದು ನೋಡೋಷ್ಟರಲ್ಲಿ ನನ್ನ ತಂಗಿ ಕೂಡ ಕಸನೆಲ್ಲ ನೀಟಾಗಿ ಗುಡಿಸಿ ರಂಗೋಲಿ ಹಾಕಕ್ಕಂತ ಹೇಳಿದ್ಲು. ಅಲ್ಲಿ ಟೀ ಮಡಗಿದ್ನೆಲ್ಲ ಮರ್ತೇ ಬಿಟ್ಟಿದ್ದೆ. ಸೊ ಅದು ಉಬ್ಬತ್ತೈತು. ಸೊ ಅದಕ್ಕೆ ಬಂದು ಆಫ್ ಮಾಡಿಬಿಟ್ಟು ನಾನು ಮತ್ತು ನನ್ನ ತಂಗಿ ನಮ್ಮಮ್ಮ ಎಲ್ಲ ಕೊಟ್ಬಿಟ್ಟು ಇನ್ನು ಮುಂದೆ ಏನೈತೆ ಕೆಲಸ ಅಂತ ನೋಡ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಮನೆ ಲೈಟ್ ಐತಲ್ಲ, ಅದು ಒಂಥರ ಉರಿತಿತ್ತು ಪಕ್ 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 ಅಂತ. ಇವತ್ತೇನು ಲೈಟ್ ಈ ರೀತಿ ಆಡ್ತೈತೆ ಅಂದ್ಬಿಟ್ಟು ಟೀ ಕುಡಿಯೋಣ ಅಂತ ಹೊರಗಡೆ ಬಂದೆ. ಸುಮಾರು ಹೊತ್ತು ಬೆಳಕು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಆಮೇಲೆ ನನ್ನ ತಂಗಿ ರಂಗೋಲಿ ಬಿಡಕ್ಕ ಅಂತ ಹೇಳಿದ್ಲು. ಸೊ ರಂಗೋಲಿ ಕೂಡ ಸ್ವಲ್ಪನೇ ಇತ್ತು, ಅದಕ್ಕೋಸ್ಕರ ನಾನು ಸಣ್ಣದಾಗಿ ರಂಗೋಲಿ ಬಿಟ್ಟು ನೋಡಿ ಯಾವ ರೀತಿ ಬೆಳಕು ಬಂದಿದೆ. ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸುತ್ತಮುತ್ತ ಈ ರೀತಿ ಬೆಳಕು. ಆಮೇಲೆ ಈ ರೀತಿ ಮರ ಗಿಡ ನೋಡ್ಕೊಂಡು ಬೆಟ್ಟದ ಮೇಲೆ ಚಂದ್ರ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಆಮೇಲೆ ಬಂದು ನೋಡಿದೆ, ಬಟಾಣಿ ನೆನ್ಸೋಕೆ ಇಟ್ಟಿದ್ನಲ್ಲ, ನಮ್ಮಮ್ಮ ತಿಂಡಿಗೆ ರೆಡಿ ಮಾಡೋ ಅಂತ ಹೇಳಿದ್ಲು. ತಿಂಡಿಗೆ ರೆಡಿ ಮಾಡೋಕ್ಕೆ ಬಟಾಣಿನೇ ಕೂಡ ನೆನೆದಿಲ್ಲ. ಅದು ಆಮೇಲೆ ನೆನೆ ತನಕ ಆಲೂಗೆಡ್ಡೆನ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್. ಆಲೂಗೆಡ್ಡೆ ಏನಕ್ಕಪ್ಪ ಅಂದರೆ ಆಲೂಗೆಡ್ಡೆ ಬಜ್ಜಿ ಮಾಡೋಣ ಅಂತ ಇವತ್ತು ಅಮ್ಮ ಹೇಳಿದ್ಲು. ಸೊ ನಾನು ಕೂಡ ಅದನ್ನೇ ಓಕೆ ಮಾಡಿದ್ದೆ. ಸೊ ಇವತ್ತು ಆಲೂಗೆಡ್ಡೆನೇ ಬಜ್ಜಿ ಮಾಡೋದ, ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಬಾತು ಮತ್ತು ಆಲೂಗೆಡ್ಡೆ ಬಜ್ಜಿನ ಟ್ರೈ ಮಾಡ್ತಿದ್ದೀನಿ. ನಾನೇನಪ್ಪ ಅಂದರೆ ಈ ರೀತಿ ಆ ಕಡೆ ಈ ಸೈಡ್ ಈ ಕಡೆ ಕಟ್ ಮಾಡಲ್ಲ. ಸೊ ಮಧ್ಯಾಹ್ನ ಕಟ್ ಮಾಡಿಬಿಟ್ಟು ಒಂದು 5 ನಿಮಿಷ ನೀರಲ್ಲಿ ನೆನೆಯಕ್ಕೆ ಇಡ್ತೀನಿ. ಯಾಕಂದರೆ ಕಟ್ ಮಾಡಿದ ತಕ್ಷಣ ಒಂದು ಪ್ಲೇಟಲ್ಲಿ ಹಾರಾಕ್ಬಿಟ್ರೆ ಅದು ಕಪ್ ಸುತ್ಕೊಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಪಾತ್ರೆಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗೆಡ್ಡೆನ ನೆನೆಯಕ್ಕೆ ಇಡ್ತೀನಿ ಫ್ರೆಂಡ್. ಅದು ನೆನೆಬೇಕು, ಒಂದು 5 ನಿಮಿಷ ನೆನೆದ್ರೆ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರನೂ ಆ ರೀತಿ ಟ್ರೈ ಮಾಡ್ತಾಯಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಅಂತ ನಾನು ಭಾವಿಸ್ತೀನಿ. ಸೊ ಅದನ್ನ ಪಾತ್ರೆಗೆ ನೆನೆಯಕ್ಕೆ ಇಟ್ಬಿಟ್ಟು ಮತ್ತು ಇನ್ನೇನು ಕೆಲಸ ಅಂದರೆ ನಮ್ಮಮ್ಮ ಹಬ್ಬಕ್ಕೆ ಏನೇನೆಲ್ಲ ಸಾಮಾನು ತಂದಿರುತ್ತೆ ಅದನ್ನೆಲ್ಲ ಒಂದು ಕೈ ಮಾಡಬೇಕಲ್ವಾ. ಸೊ ಅದನ್ನು ಮುಂದೆ ಕೆಲಸ ಐತೆ ಅಂದ್ಬಿಟ್ಟು ನಾನು ಮಾಡ್ಕೋದು. ಎಲ್ಲರ ಮನೇಲೂ ಅಷ್ಟೇ, ಹಬ್ಬ ಅಂದಮೇಲೆ ಈ ರೀತಿ ಸಾಮಾನು ಸಣ್ಣ ಪುಟ್ಟ ಐಟಮು ಎಲ್ಲನೂ ಇರುತ್ತೆ. ಮನೇಲಿ ಸ್ವಲ್ಪ ಖಾಲಿಯಾಗಿತ್ತು ಮನೆ ಸಾಮಾನು. ನಮ್ಮ ಮನೇಲಿ ಜಾಸ್ತಿ ಏನಪ್ಪ ಖಾಲಿ ಆಗೋದು ಅಂದರೆ ಒಳ್ಳೆಣ್ಣೆ ಮತ್ತು ಅಕ್ಕಿ ಮತ್ತು ಈ ರೀತಿ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಖಾಲಿ ಆಗುತ್ತೆ. ಸೊ ಅದು ಸ್ವಲ್ಪನೇ ತಂದು ಮಡಿಕೊಂಡು ಹಬ್ಬ ಅಲ್ವಾ ಅಂದ್ಬಿಟ್ಟು ನಾವು ಅಂತಲ್ಲ ಫ್ರೆಂಡ್ಸ್, ಎಲ್ಲರ ಮನೇಲಿ ಇದೇ ರೀತಿ ಸಮಸ್ಯೆ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು. ನೋಡಿ ಏನು ಡಿಫ್ರೆನ್ಸ್ ಅಂದರೆ ಬೆಂಗಳೂರು ರವೆ ಅಂತಲೂ ಕೂಡ ಇದೆ, ಸಿರೋಟಿ ರವೆಯನ್ನು ಬಿಡಿ ಮಾಮೂಲಿ ಆಯ್ತು. ಈ ಬೆಂಗಳೂರು ರವೆ ಏನಪ್ಪ ಅಂದ್ಬಿಟ್ಟು ನಾನು ಹೊಸದಾಗಿ ನೋಡ್ತಾ ಇದ್ದೀನಿ. ನನಗೆ ಕೂಡ ಸ್ವಲ್ಪ ಸಾಕಾಯಿತು, ಈ ರೀತಿಯೂ ರವೆ ಆಯ್ತಾ ಬೆಂಗಳೂರು ರವೆ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಸೊ ಅದನ್ನೆಲ್ಲ ಒಂದು ಸೈಡ್ ಎತ್ತಿಟ್ಬಿಟ್ಟು ಒಂದು ಚೆನ್ನಾಗಿರೋ ಬಾಕ್ಸ್ನ ನೀಟಾಗಿ ಗುಡಿಸ್ಕೊಂಡು ಅದಕ್ಕೆಲ್ಲ ಏನೇನು ಸಾಮಾನು ಎತ್ತಿರಬೇಕು ಸೊ ಅದನ್ನು ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್. ಆಮೇಲೆ ಬಾಕ್ಸ್ಗೆ ಒಂದೊಂದಾಗಿ ಸಾಮಾನೆಲ್ಲ ಜೋಡಿಸಿಟ್ಬಿಟ್ಟು ಫ್ರೆಂಡ್ಸ್
ಸಾಂಪು ಮತ್ತು ಕಾಂಫರ್ಟ್ ಇವನ್ನೆಲ್ಲ ಒಂದು ಸೈಡ್ಗೆ ಎತ್ತಿಟ್ಟೆ. ಸೊ ಅಷ್ಟರಲ್ಲಿ ಸ್ನಾನ ಮಾಡ್ಕೊಬಂದೆ ಫ್ರೆಂಡ್. ಈ ರೀತಿ ಪೂಜೆ ಮಾಡಿಬಿಟ್ಟು ನಮಸ್ಕಾರ ಮಾಡಿದೆ. ಇದೆಲ್ಲ ಆದಮೇಲೆ ಯುಗಾದಿ ಹಬ್ಬ ಅಂದರೆ ಬೇವು ಬೆಲ್ಲ ತಿನ್ನಬೇಕಲ್ಲ, ಅದಕ್ಕೋಸ್ಕರ ಅದನ್ನು ತಿಂದೆ. ಸೊ ಅದಾದಮೇಲೆ ನಮ್ಮೂರ ಕಡೆ ಈ ರೀತಿ ದೇವ್ರ ಮೆರವಣಿಗೆ ಮಾಡ್ತಾರೆ. ಅದು ಕೂಡ ಅಷ್ಟರಲ್ಲಿ ದೇವ್ರ ಮೆರವಣಿಗೆ ಫ್ರೆಂಡ್ ಆಯಿತು. ಸೊ ನೀವೇ ನೋಡ್ತಾ ಇದ್ದೀರಲ್ಲ, ದೇವ್ರ ಮೆರವಣಿಗೆ ಆದ ತಕ್ಷಣ ನಮ್ಮಮ್ಮ ಬಾತ್ಗೆ ಅಂತ ರೆಡಿ ಮಾಡ್ತಾಯಿದ್ಲು. ಸೊ ನಾನು ಅಲ್ಲೋಗಿ ಬಟಾಣಿ ನೆನೆಸಿಟ್ಟಿದ್ನಲ್ಲ, ಅದಕ್ಕೋಸ್ಕರ ನಮ್ಮಮ್ಮ ನನ್ನ ಚೆನ್ನಾಗಿ ಬೈತಾ ಇದ್ಲು. ಏನೇ ಇನ್ನೂ ಬಟಾಣಿನೇ ನೆನೆಸಿಟ್ಟಿಲ್ಲ ಹಂಗೆ ಹಿಂಗೆ ಅಂತ ಬೈತಾ ಇದ್ರು. ಸೊ ಎಲ್ಲರ ಮನೇಲಿ ಆ್ಯಕ್ಚುಲಿ ಇದೇ ಪ್ರಾಬ್ಲಮ್ ಅಂತ ಹೇಳ್ಬೋದು. ನೋಡಿ ನಮ್ಮಮ್ಮ ಟೊಮೊಟೊ ಬಾತ್ ಮಾಡ್ತಾಯಿದ್ದೆ. ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ತಮ್ಮ ಅಂತೂ ಈ ರೀತಿ ಫೋನ್ ಸಿಕ್ಬಿಟ್ರೆ ಸಾಕು, ಅವನು ಗೇಮ್ ಒಂದು ಆಡ್ತಾ ಕೂತ್ಕೋತಾನೆ ಫ್ರೆಂಡ್. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತೀರ ನಮ್ಮಮ್ಮ ಟೊಮೊಟೊ ಬಾತ್ ಅಂತ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೆಲ್ಲ ಆದಮೇಲೆ ನಾನು ಆಲೂಗೆಡ್ಡೆನ ಕಟ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ನಮ್ಮ ಅಮ್ಮನೇ ನೀನೇ ಆಲೂಗೆಡ್ಡೆ ಬಜ್ಜಿ ಮಾಡು ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದ್ಲು. ಸೊ ನಾನು ಆಲೂಗೆಡ್ಡೆ ಬಜ್ಜಿ ಮಾಡೋಕ್ಕೆ ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ. ಈ ರೀತಿ ಸ್ವಲ್ಪ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟು, ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ, ಸ್ವಲ್ಪ ಅಚ್ಕಾರದ ಪೌಡರ್ ಮತ್ತು ಸ್ವಲ್ಪ ಸಾಲ್ಟ್, ಇಷ್ಟನ್ನು ಕೂಡ ಚೆನ್ನಾಗಿ ಹಾಕ್ಬಿಟ್ಟು ಫ್ರೆಂಡ್ ಕಾದ ಎಣ್ಣೆಗೆ ಈ ರೀತಿ ಕಾದ ಎಣ್ಣೆಗೆ ಈ ರೀತಿ ಒಂದೊಂದಾಗಿ ಆಲೂಗೆಡ್ಡೆನ ಹಾಕಬೇಕು. ಅದಾಕಿದ ನಂತರ ಒಂದು ಸೌಟಲ್ಲಿ ಈ ರೀತಿ ಈ ಕಡೆ ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್. ಆಲೂಗೆಡ್ಡೆ ಚೆನ್ನಾಗಿ ಬೇಯಬೇಕು. ಯಾಕಪ್ಪ ಅಂದರೆ ನಾವು ಒಳಗಡೆ ಆಲೂಗೆಡ್ಡೆನ ಕಟ್ ಮಾಡಿರ್ತೀವಲ್ಲ, ಅದು ಮೇಲೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಆಲೂಗೆಡ್ಡೆ ಬೆಂದಿರಲ್ಲ. ಅದಕ್ಕೋಸ್ಕರ ಸಣ್ಣದಾಗಿ ಆಲೂಗೆಡ್ಡೆನ ಕಟ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಈ ಆಲೂಗೆಡ್ಡೆನ ಚೆನ್ನಾಗಿ ಈ ರೀತಿ ಕಲರ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್. ಆಲೂಗೆಡ್ಡೆನ ನಾನು ಬೇಯಿಸ್ಕೊಂಡ ನಂತರ ಬೆಳಿಗ್ಗೆ ತಿಂಡಿನ ಮಾಡ್ತಾಯಿದ್ದೀನಿ, ಬಾತು ಮತ್ತು ಆಲೂಗೆಡ್ಡೆ ಬಜ್ಜಿನ. ಬೆಳಗಿನ ಬ್ರೇಕ್ಫಾಸ್ಟ್ ನಮಗೆ ಟೊಮೊಟೊ ಬಾತು ಮತ್ತು ಆಲೂಗೆಡ್ಡೆ ಬಜ್ಜಿ ಇದೆ ಫ್ರೆಂಡ್ ಇವತ್ತಿನ ವಿಡಿಯೋ. ಬಾತ್ ಆದಮೇಲೆ ಸ್ವಲ್ಪ